ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮರ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ವಿಷಯ ಹೇಳಲೇಬೇಕಾದ ವಿಷಯ. ಇವಾಗ ನನ್ನ ಫಾರ್ಮ್ನ್ಯಾಗ ಮರಿಗಳು ಒಂದ ತಿಂಗಳದಾಗ 7 kg ವೇಟ್ ಬಂದಾವು. ಅದು ಬರಕ್ಕೆ ಕಾರಣ ಫೀಡ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೀನಿ. ಆಮೇಲೆ ವೇಟ್ ಮಾಡಿದ್ದು ನಿಮ್ಗೆ ತೋರಿಸೋಣ ಲೈವ್ ಯಾವ ರೀತಿ ವೇಟ್ ಮಾಡಿದ್ನಿ, ವೇಟ್ ಕ್ಯಾಲ್ಕುಲೇಷನ್ ಹೆಂಗೆ ಬಂದೈತಿ. ಒಂದು 7 kg ವೇಟ್ ಬಂದತ್ ನನ್ನ ಮರಿ. ಗ್ರೋತ್ನೆಸ್ ಸ್ಪೀಡ್ ಬಂದೈತಿ. ಹೊಳ್ಳಿ ಈಗ ಇನ್ನೊಂದು 15 ದಿನ ಹಂಗಂದ್ರೆ ಇನ್ನೊಂದು ಇಟ್ಟು ಹೆಚ್ಚಾಕತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಮರಿ ಇದ್ದಾಗ ವೇಟ್ ಹೆಚ್ಚಿಗೆ ಬರೋದಿಲ್ಲ, ಇವಾಗ ಮಾತ್ರ ಇನ್ನೊಂದು ಸ್ಪೀಡ್ ಆಕೈತಿ. ಯಾವ ರೀತಿ ಮೇಂಟೈನ್ ಮಾಡ್ಬೇಕು, ಫೀಡ್ ಮೇಂಟೈನ್ ಆಯ್ತು, ಹೊಳ್ಳಿ ಒಣ ಹೊಟ್ಟೆ ಯಾವ ರೀತಿ ಕೊಡ್ಬೇಕು ಡೀಟೇಲ್ ಆಗಿ ಹೇಳೀನಿ. ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಆಮೇಲೆ ಇನ್ನೊಂದು ಜವಾರಿ ಮರಿ ಸೇಲ್ ಆಯ್ತು ನಂದು ಕಡ್ಲ ತೊಗೊಂಡು ಹೋದ್ರು ಇಲ್ಲೇ ಪಕ್ಕದಲ್ಲೇ ನೇಸರಿ ಹತ್ರ. ಅದನ್ನು ತೋರಿಸ್ತೇನೆ. ಇವಾಗ ಇನ್ನೂ ಜವಾರಿ ಮರಿ ಅದಾವ, ಯಾರಿಗಾರ ಬೇಕಂದ್ರೆ ಕೇಳ್ಬೋದು. ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಜೈ ಹಿಂದ್. ಏಳು kg 8 kg ವೇಟ್ ಗ್ರೋತ್ ಬರೋಕ್ಕೆ ಕಾರಣ ಇದು ಮೇನ್ ನೋಡ್ರಿ. ಸಿಂಗಾದ ಹಿಂಡಿದು ಮತ್ತು ಇದು ಮನೆ ಗೊಂಜಾಳ ಅಂದ್ರೆ ಸ್ಕೇಲ್ ಬೇಕು ಮನುಷ್ಯಾಗ. ಹಾಕುದಂದ್ರೆ ಗೊಂಜಾಳನ ಹಾಕಬಾರ್ದು ಹೆಚ್ಚಿಗೆ, ಮತ್ತು ಸಿಂಗಾದ ಹಿಂಡಿನ ಹಾಕಬಾರ್ದು. ಎಲ್ಲದಕ್ಕೂ ಸ್ಕೇಲ್ ಬೇಕು. ಈಗ ಮರಿ ನನಗೆ ಗ್ರೋತ್ ಮಾಡ್ಬೇಕಂದ್ರೆ ಇದೊಂದು ಪೀಡ್ ಬಂತು. ಒಟ್ಟು 3 ಥರ ನಾನು ಸಿಂಗಾದ ಹಿಂಡಿ, ಆಮೇಲೆ ಗೊಂಜಾಳ ಮತ್ತು ಪೀಡ್ 3 ಮಿಕ್ಸ್ ಮಾಡಿ ಕೊಡ್ತೇನೆ. 2 ಟೈಮ್ ಮರಿಗೆ ಕೊಡೋದ್ರಿಂದ ನನಗೆ ಗ್ರೋತು ಬಂದೈತಿ, ರಿಸಲ್ಟು ಬಂದೈತಿ. ಭಾಳ ಸೂಪರ್ ರಿಸಲ್ಟ್. ಅಂದ್ರೆ ಈಗ ಮಿನಿಮಮ್ ನಾನು 32 ಅದಾವು, 33 ಅದಾವು, ಹೊಳ್ಳಿ 27 ಅದಾವು. ಒಟ್ಟು ಟೋಟಲ್ ಹಿಡಿಬೇಕಂದ್ರೆ ನಾನು 30 kg ಹಿಡ್ಕೊಂಡು ಹೊಂಟೇನಿ ರೀ. ಬಂದಿಂದಾಗ 7ರಿಂದ 8 kg ಮಾತ್ರ ವೇಟ್ ಬಂದಾವು ಈ ಸಲ. ಅದಕ್ಕೆ ಭಾಳ ಖುಷಿ ಅನ್ನಿಸ್ತು ನನಗೆ. ಯಾಕಂದ್ರೆ ಮೇಂಟೆನೆನ್ಸ್ ಮಾಡಿದ್ರೆ ಬರ್ಬೋದು ಅಂತೇಳಿ ಈ ಸಲ. ಯಾಕಂದ್ರೆ ಒಬ್ಬೊಬ್ರು ಹೇಳ್ತಿದ್ರು ಬರ್ತಾವಂತೇಳಿ, ಬಟ್ ಗ್ರೌಂಡ್ನ್ಯಾಗ ನೋಡಿರಿಗಿಲ್ಲ. ನಾ ಸುಳ್ಳು ಅಂತ ತಿಳಿತಿದ್ನಿ. ಈ ಸಲ ನಾನು ಅದಕ್ಕಂತೇಳಿ ಮಷಿನ್ ತೊಗೊಂಬನ್ನಿ, ವೇಟ್ ಮಾಡೋ ಮಷಿನ್ ತಂದು ಬಂದ ತಕ್ಷಣ ವೇಟ್ ಮಾಡೀನಿ. ಆಮೇಲೆ ಹಾಕಿನಿ ಬರ್ತಾವ ಇಲ್ಲ 1 ತಿಂಗಳದಾಗ ಅಂತೇಳಿ ಚೆಕ್ ಮಾಡೀನಿ. ನನಗೆ ರಿಸಲ್ಟ್ ಮಾತ್ರ ಬಂತು. ಯಾಕಂದ್ರೆ ಹಾಕೋ ವಿಧಾನ ಅಷ್ಟೇ ನಮ್ಗೆ ಗೊತ್ತಿರ್ಬೇಕು. ಈಗ ನೋಡಿರಿ ಮರಿ ಹಂಗೆ ತಿನ್ನಕತ್ತಾವು, ನೀವು ವೀಕ್ಷಣೆ ಮಾಡಿರಿ ಗೊತ್ತಾಗತ್ತೆ ನಿಮ್ಗೆ. ಒಂದು ಮರಿ ಹಿಂದೆ ನಿಂತಿಲ್ಲ. ಮೇನ್ ಇದಕ್ಕೆ ಕಾರಣ ಏನಂದ್ರೆ ನಾವು ಕೊಡು ಲಿವರ್ ಟಾನಿಕ್. ಅದು ಯಾವುದಂದ್ರೆ ಬ್ರೂಟಾನ್. ಇದನ್ನು ನಾ ಪ್ರಮೋಷನ್ ಮಾಡಾಕತ್ತಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ನನಗೆ ಯಾವುದು ಚಲೋ ಅನಿಸೈತಲ್ಲ ಅದನ್ನಷ್ಟೇ ಹೇಳ್ತೇನೆ ನಾನು. ಬ್ರೂಟಾನ್ ಮಾತ್ರ ಸೂಪರ್ ಅನ್ನಿಸ್ತೆ. ಡೈಜೆಷನ್ ಪವರ್ ಹೆಚ್ಚು ಮಾಡಾಕತ್ತೈತಿ. ಈಗ ನೋಡಿರಿ ನಮ್ಮ ಮಳೆಯನ್ನು ನಿಂದ್ರಿಸಿ ನಾ ವೇಟ್ ಮಾಡಿದ್ನಿ. ಆಮೇಲೆ ವೇಟ್ ಮಷಿನ್ ಮೇಲೆ ಮರಿ ಹಿಡ್ಕೊಂಡು ನಿಂತು ವೇಟ್ ತೆಗೆದ ಮೇಲೆ ನನಗೆ ಗೊತ್ತಾಯ್ತು. ಎಲ್ಲ ಎವರೇಜ್ ಒಟ್ಟು 30 ಹಿಡ್ದೆ ನಾನು. ಯಾಕಂದ್ರೆ ಮರಿ ನನ್ನ ಹತ್ರ ಬಂದಾಗ ವೇಟ್ ಕಡಿಮೆ ಇತ್ತು. ನನ್ನ ಹತ್ರ ಬಂದ ಮೇಲೆ ಮಿನಿಮಮ್ ಒಂದು 7.5ರಿಂದ 8 kg ಮಟ್ಟ ಮಾತ್ರ ಬಂದೈತಿ. ಗ್ರೋತ್ ಇಲ್ಲ ನೋಡಲ್ಲ ಮರಿ, ಗ್ರೋತು ಬಂದೈತಿ. ಇನ್ನು ಮೇಯ್ದು ಏನೈತಲ್ಲ ಮೊದ್ಲಿಗೆ ಸಣ್ಣದಿತ್ತು. ಇನ್ನು ಮೇಯ್ದು ಒಂದು 15 ದಿನದಾಗ ನಾವು ಇನ್ನೂ ಹೆಚ್ಚಿಗೆ ಮಾಡ್ಬೋದು. ಯಾಕಂದ್ರೆ 10 ದಿನದಾಗ ಅಂದ್ರೂ ಕವರ್ ಆಕತಿ ಮಾಡಿ ಇನ್ನೇನೈತಲ್ಲ ಸೇಲ್ ಮಾಡ್ಬೇಕು ಇದನ್ನು. ಯಾಕಂದ್ರೆ ಇನ್ನೇನು ಭಾಳ ದಿನ ಹಿಡಿಯೋದಿಲ್ಲ. ಒಂದು ಬೇಡ ಅಂದ್ರೆ 10 ದಿನ ಅಥವಾ 12-13 ದಿನದಾಗ ಅಂದ್ರೆ ಮರಿ ತೆಗಿಬೇಕಿನ್ನು. ಯಾಕಂದ್ರೆ ಮೇಂಟೆನೆನ್ಸ್ ಮಾಡೋದ್ರಿಂದ ಐತಿ. ಮನುಷ್ಯ ಕಟ್ಟುವುದು ಹಾಕುದ್ರೆ ಏನು ಮಾಡಿಬಿಡ್ತಾನೆ, ಸಡ್ ಮಾಡ್ತಾನೆ. ಆಮೇಲೆ ಹಾಕುದ್ರಾಗ ಹಿಂದೆ ಮುಂದೆ ನೋಡಿಬಿಡ್ತಾನೆ. ಪೀಡ್ ತರ್ಸಾಕಾತು, ಅದಕ್ಕೆ ಸಿಂಗಾದಿ ಹಿಂಡಿ ಆತು, ಈ ರೀತಿ ಹೊಳ್ಳೆ ಅವಕ್ಕೆ ಎಲ್ಲ ಟಾನಿಕ್ ಕೊಡಾಕಾತು. ಮನುಷ್ಯ ಏನು ಮಾಡ್ತಾನೆ, ಎಷ್ಟು ರೊಕ್ಕ ಖರ್ಚು ಮಾಡೋದಪ್ಪ ಇದಕ್ಕೆ ಅಂತ ಹಿಂಗೆ ಬಂದುಬಿಡ್ತೈತಿ. ಮರಿ ನಿಮ್ಗೆ ಎಷ್ಟು ಮರಿ ಎಷ್ಟು ಸಾಕಬೇಕು ಅಷ್ಟು ಸಾಕ್ಬೇಕು. ಯಾಕಂದ್ರೆ ಅದರ ಹೊಟ್ಟೆ ತುಂಬಿಸೋದು ಅವಶ್ಯಕತೆ ಇರ್ತೈತಿ. ಯಾಕಂದ್ರೆ ಅದಕ್ಕಲ್ಲ ನಾ ಹೇಳೋದು, ಎಲ್ಲರೂ ತುಂಬಿಸ್ಬೋದು ಮಾಡ್ಬೋದು. ಯಾಕಂದ್ರೆ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ 100% ಸಿಗ್ತೈತಿ. ಹೊಳ್ಳಿ ನೀವು ಏನಾರ ಫಾರಮ್ ಮಾಡಿದ್ರೆ ಅದು ಸಕ್ಸಸ್ ಹೋಗ್ತೈತಿ. ಏನೋ 1-2 ಮಾಡಿದ್ರು ಅದ್ರಾಗ ಲಾಭ ತೊಗೋಬೋದು. ಅದಕ್ಕಾಗಿ ಹೇಳಾಕತ್ತೀನಿ. ಎಷ್ಟೋ ಜನ ಏನು ಮಾಡ್ತಾರೆ, ಎಲ್ಲರೂ ಕಟ್ತಾರೆ. ಹೊಳ್ಳಿ ಕಟ್ಟು ಮಟ್ಟ ಕಟ್ಟಿದ ಮೇಲೆ ಅದಕ್ಕೆ ಇಂಜೆಕ್ಷನ್ ಆಯ್ತು, ಲಿವರ್ ಟಾನಿಕ್ ಆಯ್ತು, ಒಂದು ಸ್ವಲ್ಪ ಕಾಸ್ಟ್ಲಿ ಅನ್ನೋದು ಇರ್ತೈತಿ. ಹಿಂಡಿ ಆಯ್ತು, ಅದ್ರ ಫೀಡ್ ಆಯ್ತು, ರೇಟ್ ಬರ್ತೈತಿ. ತೊಗರಿ ಹೊಟ್ಟೆ ಆಯ್ತು, ಶೇಂಗಾ ಹೊಟ್ಟೆ ಆಯ್ತು, ಅವೆಲ್ಲ ಕಾಸ್ಟ್ಲಿ ಅದಾವೆ.
ಅವನ್ನ ಹಾಕಲಿ ನೀವು ಒಣ ಹೊಟ್ಟಿನ ಮೇಲೆ ತೆಗಿತೇವಂದ್ರೆ ಅದು ಆಗೋದಿಲ್ಲ. ಅದನ್ನು ನೆನಪಿಟ್ಕೋರಿ. ಎಲ್ಲರೂ ಜವಾರಿ ಕೋಳಿ ತಿಂತೇವಂತಾರ ಕರೆ, ಎಲ್ಲರೂ DP ಕ್ರಾಸ್ ತಿಂತಾರೆ. ಇಲ್ಲೇ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ನಾಗ ಪ್ಯೂರ್ ಜವಾರಿ ಮಾತ್ರ ಸಿಗ್ತತಿ. ಎಷ್ಟೋ ಜನನು ಸಾಕ್ತಿರ್ತಾರೆ, ಅದಾವು ನಾವು ಒಬ್ಬ ಸಾಕಾಗತ್ತಿಲ್ಲ. ಆದ್ರೆ ತಿನ್ನುವಾರ DP ಕ್ರಾಸ್ ತಿಂದು ಜವಾರಿ ಅಂತ ತಿಳ್ಕೊತಾರೆ. ಅದ್ರ ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ಈ ವಿಡಿಯೋ ನೋಡ್ರಿ. ನಾನು ಮರಿ ಸಣ್ಣ ಕಾಲು ಇರ್ಬೇಕು ಯಾವಾಗಿದ್ರು. ಇವಕ್ಕೂರು ನೋಡ್ರಿ ಎಲ್ಲ ಕಾಲು ಸಣ್ಣ ಅದಾವ, ಹೆಚ್ಚು ಗ್ರೋತ್ ಇರುದಿಲ್ಲ. ಭಾಳ ಅಂದ್ರೆ 1 kg 1.5 kg ಹುಂಜಾದ್ರೆ ಒಂದು ಇದು ನಾನು ನೋಡ್ರಿ ಮೊದ್ಲೇಕಿಂತ ಫಸ್ಟ್ ಬಿಫೋರ್ ಏನು ಫಸ್ಟ್ ಸ್ಟಾರ್ಟಿಂಗ್ ಮಾಡ್ದತ್ತಿಲ್ಲ ಆ ಹುಂಜಿದ ನೋಡ್ರಿ. ಅದು ಭಾಳ ಅಂದ್ರೆ 1.5 kg ಅದು ಬರ್ಬೋದು, ಇಲ್ಲ ಪುಣೆ 2. ಅದೊಂದು ಹಳ್ಳಿ ಇನ್ನೊಂದು ವೈಟ್ ಐತಿ, ತೋರಿಸ್ತೇನೆ ನಿಮಗೀಗ. ಎರಡು ಮುಂಚೆ ಇರುವ ಇದೊಂದು ಹುಂಜ ನೋಡಿದ್ರಲ್ಲ, ಇನ್ನೊಂದು ಎಲ್ಲಿ ಐತಿ ಅನ್ನೋದು ಹೇಳ್ತೇನೆ. ನಾನು ಮರಿ ನೋಡ್ರಿ ಯಾವ ರೀತಿ ಅದಾವೆ ಆ್ಯಕ್ಟಿವ್. ಒಳ್ಳೆ ಕಾಲು ಸಣ್ಣ ಇರ್ಬೇಕು ಯಾವಾಗಿದ್ರು. ಅವ ಪ್ಯೂವರ್ ಜವಾರಿ. ಇದು ನೋಡ್ರಿ ಇದಕ್ಕೆ ಯಾವ ರೀತಿ ಗ್ರೋತ್ ಐತೆ ಅನ್ನೋದು ಗೊತ್ತಾಗತ್ತೆ ನಿಮಗೆ. ಇದು ನಂದು ಫಸ್ಟ್ ತಂದಿದ್ದೆಲ್ಲ ಆ ಮರಿ ಇದು. 2 ಹುಂಜ ಇಟ್ಟೆ ನಾನು. ಅಲ್ಲಿ ಒಂದು ವೈಟ್ ಕಾಣ್ತತ್ತಲ್ಲ ಲಾಸ್ಟಿಗೆ, ಅಲ್ಲಿಗೆ ಒಂದು ಕಾಣ್ತೈತೆ ನೋಡ್ರಿ, ಆ ಕಡೆ ಹೊಂಟೈತಿ ಅದೊಂದು. ಇವೆರಡು ಮುಂಚೆದ್ದು. ಈಗ ರೀಸೆಂಟಾಗಿ ಈ ಮರಿ ಕಾಣತ್ತಾವಲ್ಲ ತಂದೇನ್ರಿ ಅವನ್ನ. ಒಂದು 50 ಮರಿ ಹಾಕಿದ್ದು ಮೊನ್ನೆ. ಇಲ್ಲೇ ಕಂಟಿನ್ಯೂ ಸೇಲಿಂಗ್ ಆಕತಿ. ಹೊಳ್ಳೆ ಎಗ್ಗು ಅದಾವು ಜವಾರಿ ತತ್ತಿಗಳು. ಬೇಕಂದಾರು ಕಾಂಟ್ಯಾಕ್ಟ್ ಮಾಡಿರಿ. ಪ್ಯೂವರ್ ಜವಾರಿ ತಿನ್ಬೇಕನ್ನಾರ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸಿಗೆ ಬಂದು ತೊಗೊಂಡೋಗಿ ತಿಂದು ಟೇಸ್ಟ್ ನೋಡ್ರಿ, ಗೊತ್ತಾಗತ್ತೆ ನಿಮಗೆ ಯಾವ ರೀತಿ ಟೇಸ್ಟ್ ಇರ್ತೈತೆ ಅನ್ನೋದು ಜವಾರಿ ಒಳಗೆ. ಪ್ಯೂವರ್ ಜವಾರಿ ತೊಗೊಂಡ್ರೆ ಟೇಸ್ಟೇ ಬೇರೆ ಇರ್ತೈತಿ. ಈಗ 2 ಕುಡಿದು ನೋಡ್ರಿ ಅವಾಗ ಮುಂಚೆ ಇರುವ ಈ ರೀತಿ ಕಾಲು ಸಣ್ಣ ಇರ್ಬೇಕು ಅಂದ್ರೆ ಪ್ಯೂವರ್ ಜವಾರಿ ನೋಡ್ರಿ. ಈಗ ನೋಡ್ರಿ ಇವ ಜವಾರಿ ಮರಿ. ನಾನು ಮೊದ್ಲೇಕಿನ ಹುಂಜ ನೋಡ್ರಿ ಅದಂಗೆ ಯಾವ ರೀತಿ ಗ್ರೋತ್ ಐತೆ ಅನ್ನೋದು ಗೊತ್ತಾಗತ್ತೆ ನಿಮಗೆ. ಸೈಲೇಜ್ ಕೊಡಬೇಕು. ಸೈಲೇಜಿಂದ ಏನಾಕತ್ತಂದ್ರೆ ಒಂದು ಸ್ವಲ್ಪ ತಿನ್ನಾಕ ಒಂದಿಟ್ಟು ಟೇಸ್ಟ್ ಅನ್ನಿಸ್ತೈತೆ. ಅದಕ್ಕೆ ಎಷ್ಟು ತಿಂತತಲ್ಲ ಅಷ್ಟು ಮೈ ಉಬ್ತತಿ. ಉಬ್ಬುವುದರಿಂದ ನಮಗೇನು ಲಾಭ ಅಂದ್ರೆ ನಾವು ಅದಕ್ಕೆ ಫೀಡ್ ತುಂಬಬಹುದು. ಅದರಿಂದನೇ ವೇಟ್ ಹೆಚ್ಚಿಗೆ ಆಗೋದು, ಮತ್ತೇನಿಲ್ಲ. ತಿನ್ನೋ ದಿನಸ ಅದಕ್ಕೆ ತಿನ್ನಿಸಿದ್ರೆ ಭಾಳ ಬೆಟ್ರ್. ಅದಕ್ಕೆ ಶೇಂಗಾ ಹೊಟ್ಟು, ತೊಗರಿ ಹೊಟ್ಟು, ಸೈಲೇಜ್ ಇದನ್ನು ಯೂಸ್ ಮಾಡೋದು. ಅದನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ ಸಂದರ್ಭ. ಯಾಕಂದ್ರೆ ಎಲ್ಲರೂ ಸೈಲೇಜ್ ಮಾಡೋಕ್ಕಾಗೋಲ್ಲ, ಎಲ್ಲರೂ ಶೇಂಗಾ ಬೆಳೆಯೋಕ್ಕಾಗೋಲ್ಲ, ಎಲ್ಲರೂ ತೊಗರಿ ಬೆಳೆಯೋಕ್ಕಾಗೋಲ್ಲ. ಯಾಕಂದ್ರೆ ನಮ್ಮ ಏರಿಯಾದಾಗ ತೊಗರಿ ಬೆಳೆಯೋದು ಎಷ್ಟು ಅಷ್ಟೇ. ಎಲ್ಲ ಗುಲ್ಬರ್ಗದಿಂದ ತರಿಸ್ಬೇಕಾಕತಿ. ಮತ್ತು ಶೇಂಗಾ ಹೊಟ್ಟು ಸಿಗ್ತತಿ, ಬಟ್ ಎಲ್ಲರೂ ಬೆಳೆಯೋದಿಲ್ಲ. ಅದನ್ನು ಹೊಲಗಳು ಜಾಸ್ತಿ ಇದ್ದಾರೆ ಏನು ಮಾಡ್ತಾರೆ, ಕಬ್ಬು ಜಾಸ್ತಿ ಹಾಕ್ಬೇಕಲ್ಲ, ಹೊಳ್ಳೆ ಹಾಕಿ ಒಂದಿಟ್ಟು ಹೊಲಕ್ಕೆ ರೆಸ್ಟ್ ಕೊಡ್ಬೇಕಂತೇಳಿ ಅದಕ್ಕೆ ಹಾಕಿರ್ತಾರೆ. ಅದು 1 ಎಕರೆ 2 ಎಕರೆ ಹಿಂಗೆ ಮಾಡಿರ್ತಾರೆ. ಅದಕ್ಕಾಗಿ ಮನಿಗೂ ಇಟ್ಕೋತಾರೆ. ಮನಿ ಯಾರಿದ್ರೂ ಭಾಳ ಅಂದ್ರೆ 1 ಎಕರೆ 2 ಎಕರೆ ಹಾಕಿರ್ತಾರೆ. ಮೇಂಟೆನೆನ್ಸ್ ಜಾಸ್ತಿ ಇರ್ತೈತೆ. ಅದಕ್ಕೋಸ್ಕರ ಕಬ್ಬಾದ್ರೆ ಏನಕ್ಕತ್ರಿ, ನೀರು, ಕಳೆ, ಗೊಬ್ಬರ ಇದಷ್ಟ. ಇದು ನಂದು ಜವಾರಿ ಮರಿ ಕಡ್ಲ. ಹೊಂಟಿತ್ತು ಭಾಳ ಫೀಲ್ ಆಯ್ತು, ಯಾಕಂದ್ರೆ ಭಾಳ ಇಷ್ಟಪಟ್ಟು ತೊಗೊಂಡಿದ್ನಿ. ಇರಲಿ, ಅವು ಸಾಕ. ತಮ್ಮ ಪೂರ ಹೆಸರು ಹುಡುಗ ತೊಗೊಂಡು ಇರಲಿ. ಅವ ಆಸೆ ಪಟ್ಟ ಮೇನ್ ಇದನ್ನು ನೋಡ್ರಿ. ಅಬ್ಸರ್ವೇಷನ್ ಅಂದ್ರೆ ಹೆಂಗಂದ್ರೆ ನಾವು ಹಾಕಿದ ಮೇಲೆ ಈ ರೀತಿ ಒಳಗೆ ಯಾವ ಮರಿ ತಿಂತಾವು, ಯಾವ ಮರಿ ಬಿಡ್ತಾವು, ಯಾವುದು ಹಿಂದೆ ನಿಂತತಿ, ಅದನ್ನು ಅಬ್ಸರ್ವೇಷನ್ ಮಾಡೋದು ಭಾಳ ಬೆಟ್ರ್. ಹಿಂಗೆ ಮಾಡಿದ್ರೆ ಮರಿ ಬಗ್ಗೆ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ಆಕತ್ತಿ. No, no. Charlie, Chi. Charlie. 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 Hey, hey. Charlie. 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 ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.